ಒಂದಾನೊಂದು ಕಾಲದಲ್ಲಿ ಮಕ್ಕಳ ಬಾಲ್ಯ ಅಂದ್ರೆ ಆಟ, ಹಚ್ಚ ಹಸಿರು ವಾತಾವರಣ ಮತ್ತು ಮನೆ ಊಟ. ಇಂದು ಅದಕ್ಕೆ ಬದಲಾಗಿ ರೀಲ್ಸ್ ನೋಡೋದು, ಆನ್ಲೈನ್ ಗೇಮ್ ಆಡೋದು, ತಕ್ಷಣ ಸಿಗುವ ತಿಂಡಿಗಳು ಮತ್ತು ಜಂಕ್ ಫುಡ್ ತಿನ್ನೋದು. ಭಾರತದಲ್ಲಿ ಅಂದಾಜು ಪ್ರತಿ 10 ಮಕ್ಕಳಲ್ಲಿ ಒಂದು ಮಗು ಹೆಚ್ಚಿನ ತೂಕ ಅಥವಾ ಒಬೇಸಿಟಿಯಿಂದ ಬಳಲುತ್ತಾರೆ. ಈ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ. ಇದು ದೇಹದ ಗಾತ್ರದ ವಿಚಾರ ಮಾತ್ರ ಅಲ್ಲ. ಇದರಿಂದ ಡಯಾಬಿಟಿಸ್, ಹೃದಯ ಸಮಸ್ಯೆಗಳು, ರೋಗ ನಿರೋಧಕ ಶಕ್ತಿ ಕುಂದುವುದು ಭವಿಷ್ಯದಲ್ಲೇ ಅಲ್ಲ, ಈಗಲೇ ಕಾಣಿಸಿಕೊಳ್ಳುತ್ತಿವೆ. ಮಕ್ಕಳು ಹೇಗೆ ಕಾಣಿಸುತ್ತಾರೆ ಎಂಬುದು ಮುಖ್ಯವಲ್ಲ, ಅವರು ಹೇಗೆ ಬೆಳೆಯುತ್ತಾರೆ, ಹೇಗೆ ಬಾಳುತ್ತಾರೆ, ಹೇಗೆ ಆರೋಗ್ಯವಾಗಿರುತ್ತಾರೆ ಅದೇ ಮುಖ್ಯ. ಒಬೇಸಿಟಿಯು ಒಂದು ದಿನದಲ್ಲಿ ಉಂಟಾಗುವುದಿಲ್ಲ. ಇದು ನಿಧಾನವಾಗಿ ಬೆಳೆದು ಬರುತ್ತದೆ. ಒಂದು ಬೆಳಗಿನ ಉಪಹಾರ ಬಿಡುವುದು, ಒಂದು ಸಕ್ಕರೆ ಮಿಶ್ರಿತ ಜ್ಯೂಸ್ ಕುಡಿಯುವುದು, 1 ಗಂಟೆಗಿಂತ ಹೆಚ್ಚಾದ ಮೊಬೈಲ್ ಸ್ಕ್ರೀನ್ ನೋಡುವುದು. ಆದರೆ ಒಳ್ಳೆಯ ಸುದ್ದಿ ಏನೆಂದರೆ ಇದನ್ನು ಬದಲಾಯಿಸಬಹುದು. ಬದಲಾವಣೆ ಚಿಕ್ಕ ಚಿಕ್ಕ ಕ್ರಮಗಳಿಂದ ಶುರುವಾಗುತ್ತದೆ. ಎಣ್ಣೆಯಲ್ಲಿ ಕರಿದ ತಿಂಡಿಗಳ ಬದಲು ಹಣ್ಣು ಮತ್ತು ಹಸಿ ತರಕಾರಿಗಳನ್ನು ತಿನ್ನುವುದು, ಹಾಲು ಅಥವಾ ಮಜ್ಜಿಗೆ ಕುಡಿಯುವುದು, ಆಟದ ಮೈದಾನಕ್ಕೆ ಹೋಗಲು ಪ್ರೋತ್ಸಾಹಿಸುವುದು, ಕುಟುಂಬದ ಜೊತೆಗೆ ಆಹಾರ ತಿನ್ನುವುದು. ಶಾಲೆಗಳಲ್ಲಿ ಮತ್ತು ಪೋಷಕರು ಹೇಳಿಕೊಡಬೇಕಾದ ವಿಷಯ ಏನೆಂದರೆ ಆಹಾರ ಪ್ರಮಾಣದ ನಿಯಂತ್ರಣ, ಸರಿಯಾದ ಆಹಾರ ಅರಿವು ಮತ್ತು ಆರೋಗ್ಯಕರ ಆಯ್ಕೆಗಳನ್ನು ಪರಿಚಯಿಸುವುದು. ಮಕ್ಕಳ ಜೀವನದ ಮಾರ್ಗವೇ ಬದಲಾಗುತ್ತದೆ. ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ FSSAI ನಾವು ತಿನ್ನುವ ಆಹಾರವು ಸುರಕ್ಷಿತವಾಗಿರಲು, ಗುಣಮಟ್ಟವಾಗಿರಲು ಮತ್ತು ಪೌಷ್ಟಿಕವಾಗಿರಲು ಮಾನದಂಡಗಳನ್ನು ನಿರ್ಮಿಸಿದೆ. ನಿಮ್ಮ ಶಾಲೆ, ಪಕ್ಕದ ಅಂಗಡಿ, ತಿನಿಸಿನ ಮನೆಗಳಲ್ಲಿ ಅಸ್ವಚ್ಛತೆ ಅಥವಾ ಸುರಕ್ಷಿತವಲ್ಲದ ಆಹಾರ ಮಾರಾಟವಾಗುತ್ತಿರುವುದನ್ನು ಕಂಡರೆ ತಕ್ಷಣ FSSAI ಕನೆಕ್ಟ್ ಆಪ್ ಮೂಲಕ ವರದಿ ಮಾಡಿ. ನಮ್ಮ ಒಂದು ಕ್ರಮದಿಂದ ಅನೇಕ ಮಕ್ಕಳನ್ನು ರಕ್ಷಿಸಬಹುದು. ಏಕೆಂದರೆ ನಿಜವಾದ ಸೌಕರ್ಯ ಎಂದರೆ ಬೇಗ ಸಿಗುವ ಆಹಾರ ಅಲ್ಲ, ಸುರಕ್ಷಿತ ಆಹಾರ, ನಮ್ಮ ಮಕ್ಕಳಿಗಾಗಿ, ನಮ್ಮ ಆರೋಗ್ಯಕ್ಕಾಗಿ. FSSAI ನಿಮ್ಮ ಕಾಳಜಿ.